ಜೆಎಂ ಟೈಮ್ಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಅದು ಆ ಭಾಗದ ಮಹಾಜಾತ್ರೆ, ಉತ್ತರ ಕರ್ನಾಟಕದ ಬಂಡಾರ ಜಾತ್ರೆ ಅಂತಾನೆ ಪ್ರಸಿದ್ಧಿ ಪಡೆದ ದುರ್ಗಾದೇವಿ ಜಾತ್ರೆ. ಅಂತಹ ದೇವಿಯ ದರ್ಶನಕ್ಕೆ ಇವತ್ತು ಭಕ್ತ ಸಾಗರವೇ ಹರಿದು ಬಂದಿತ್ತು. ದುರ್ಗಾದೇವಿ ಸನ್ನಿಧಾನದಲ್ಲಿ ಭಕ್ತರು ಭಂಡಾರ ಎರಚುವ ಮೂಲಕ ಹರಕೆ ಸಮರ್ಪಿಸುವ ಭಕ್ತಿ ಮೆರೆದರು. ಭಂಡಾರ ಜಾತ್ರೆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಐತಿಹಾಸಿಕ ಲೋಕಾಪುರದ ದುರ್ಗಾದೇವಿ ಭಂಡಾರ ಜಾತ್ರೆಗೆ ಚಾಲನೆ. ಲಕ್ಷಾಂತರ ಭಕ್ತರ ನಡುವೆ ಜರುಗಿದ ದುರ್ಗಾದೇವಿಯ ರಥೋತ್ಸವ. ಭಂಡಾರದಲ್ಲಿ ಮಿಂದೆದ್ದ ಅಪಾರ ಭಕ್ತ ಸಮೂಹ. 5 ದಿನ ಜಾತ್ರೆ, 50 ಟನ್ ಭಂಡಾರ, 21 ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆದ ಜಾತ್ರೆ. ಒಂದೆಡೆ ಅಲಂಕೃತಳಾಗಿ ಕಣ್ಮನ ಸೆಳೆಯುತ್ತಿರೋ ದುರ್ಗಾದೇವಿ, ಮತ್ತೊಂದೆಡೆ ಮಹಾಜಾತ್ರೆಯಲ್ಲಿ ಭಂಡಾರ ಎರಚುತ್ತಾ ದೇವಿಗೆ ಹರಕೆ ಸಮರ್ಪಿಸುತ್ತಿರೋ ಭಕ್ತರು. 7 ವರ್ಷಕ್ಕೊಮ್ಮೆ ನಡೆಯುವ ದುರ್ಗಾದೇವಿ ಜಾತ್ರೆ ರಥೋತ್ಸವದಲ್ಲಿ ಭಾಗಿಯಾದ ಭಕ್ತ ಸಮೂಹ. ಅಂದಹಾಗೆ ಈ ಭಕ್ತಿಯ ಪರಾಕಾಷ್ಠೆ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರದ ಗ್ರಾಮ ದೇವತೆ ದುರ್ಗಾದೇವಿ ಜಾತ್ರೆಯಲ್ಲಿ. ಹೌದು, ಲೋಕಾಪುರ ದುರ್ಗಾದೇವಿ ಜಾತ್ರೆ, ಅಲ್ಲಿ ಸಾಕಷ್ಟು ವೈಶಿಷ್ಟ್ಯಗಳಿವೆ. ಪ್ರತಿ 5 ರಿಂದ 7 ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ನೆರವೇರುವ ಜಾತ್ರೆ ಇದಾಗಿದೆ. ಅದರಂತೆ ಇವತ್ತು ಲೋಕಾಪುರ ಪಟ್ಟಣದಲ್ಲಿ ದುರ್ಗಾದೇವಿ ಮಹಾ ಜಾತ್ರೆಯ ಸಂಭ್ರಮ ಸಡಗರ ಮನೆ ಮಾಡಿತ್ತು. ದೇವಿಯ ಸನ್ನಿಧಾನದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಇದು ಉತ್ತರ ಕರ್ನಾಟಕದ ಭಂಡಾರ ಜಾತ್ರೆ ಅಂತಲೇ ಪ್ರಸಿದ್ಧಿ ಪಡೆದಿದೆ. ಇಂತಹ ಮಹಾ ಜಾತ್ರೆಯಲ್ಲಿ ಭಾಗಿಯಾಗಿ ದೇವಿಯ ದರ್ಶನ ಪಡೆಯುವುದೇ ಸಾವಿರಾರು ಭಕ್ತರು ಪುನೀತರಾದರು. ಇನ್ನು ಲೋಕಾಪುರದ ದುರ್ಗಾದೇವಿ ಜಾತ್ರೆ ಅಂದ್ರೆ ಅದು ಸುತ್ತಮುತ್ತಲಿನ 27 ಗ್ರಾಮಸ್ಥರ ಸಂಭ್ರಮ ಸಡಗರಕ್ಕೆ ಕಾರಣವಾಗಿದೆ. 5 ದಿನಗಳ ಕಾಲ ನಡೆಯುವ ಮಹಾ ಜಾತ್ರೆಗೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ತಮಿಳುನಾಡಿನಿಂದಲೂ ಭಕ್ತರು ಆಗಮಿಸುತ್ತಾರೆ. ಭಕ್ತರು ದೇವಿಯ ಸನ್ನಿಧಾನದಲ್ಲಿ ಹೊತ್ತ ಹರಿಕೆ ಈಡೇರಿದ ಬಳಿಕ ಜಾತ್ರೆಗೆ ಬಂದು ಭಂಡಾರ ಎರಚುವ ಮೂಲಕ ತಮ್ಮ ಭಕ್ತಿ ಸಮರ್ಪಿಸುವುದು ಇಲ್ಲಿನ ವಾಡಿಕೆ. ಈ ವರ್ಷ ಬರೋಬ್ಬರಿ 50 ಟನ್ ಭಂಡಾರ ಜಾತ್ರೆಯಲ್ಲಿ ಸಂಗ್ರಹವಾಗಿದೆ. ದೇವಿಯ ಸನ್ನಿಧಿಯಲ್ಲಿ ಭಕ್ತರು ಭಂಡಾರದಲ್ಲಿಯೇ ಮಿಂದೆಳುತ್ತಾರೆ. ಲೋಕಾಪುರದಲ್ಲಿ ದುರ್ಗಾದೇವಿ ಜಾತ್ರೆ ಸಂಭ್ರಮ ಸಡಗರ ಮನೆ ಮಾಡಿದೆ. ರಥ ಬೀದಿ ಸೇರಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ರಥೋತ್ಸವ ಜರುಗಿದೆ. ಸಾವಿರಾರು ಮಹಿಳೆಯರು ಹೊತ್ತ ಕುಂಭದ ನಡುವೆ ದೇವಿಯ ಪಲ್ಲಕ್ಕಿ ಉತ್ಸವ ಸಹಿತ ನಡೆಯಿತು. ಒಟ್ಟಿನಲ್ಲಿ 5 ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ನಡೆಯುವ ಲೋಕಾಪುರ ದುರ್ಗಾದೇವಿ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬರುತ್ತೆ. ದುರ್ಗಾದೇವಿ ಮಹಾರಥೋತ್ಸವ ಕಣ್ತುಂಬಿಕೊಳ್ಳುವುದೇ ಪುಣ್ಯ. ದೇವಿಯ ಸನ್ನಿಧಾನದಲ್ಲಿ ಭಕ್ತಿಯ ಪರಾಕಾಷ್ಠೆಯ ಜೊತೆ ಜಾತ್ರೆ ಸಡಗರ ಜೋರಾಗಿದ್ದು ದೇವಿಯ ದರ್ಶನ ಪಡೆದ ಭಕ್ತರು ಪುನೀತರಾದರು.
5 ದೇವತೆಗಳ ಪ್ರತಿಷ್ಠಾಪನೆ ಆಗಿದೆ. 5 ದೇವತೆಗಳ ಮಹಾ ಸತ್ಯವುಳ್ಳದ ಜನ ಭಾಳ ನಡ್ಕೊತಾರೆ. ಅದಕ್ಕೆ ನಮ್ಮ ಭಾಗದವ್ರು ಅಷ್ಟೇ ಅಲ್ಲ, ಗೋವಾ ಇಲ್ಲಿಂದ ಹೋದಂಥ ಜನ ಗೋವಾ, ಕೇರಳ, ಆಂಧ್ರ, ಮಹಾರಾಷ್ಟ್ರ ಸಾಕಷ್ಟು ಜನ ಬರ್ತಾರೆ. ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಇಷ್ಟು ಗರ್ದಿ ಇರ್ತಾರೆ. ವಿಶೇಷವಾಗಿ ತೇರು ನೀವು 5 ವರ್ಷಕ್ಕೊಂದು ಜಾತ್ರೆ ಮಾಡ್ತೀವಿ, ಅದನ್ನು ವಿಶೇಷವಾಗಿ ತೇರಪ್ಪ ಅಂದರೆ ಮೊದಲು ತೇರು ದೇವಿಗೆ ಎಳೀತಿದ್ದಿಲ್ಲ, ವೆಂಕಟೇಶ್ವರ ತೇರು ಕೂಡ ದೇವಿಗೆ ಎಳೀತಿದ್ರು. ಈ ವರ್ಷ ಏನಂದರೆ ಎಲ್ಲ ಭಕ್ತರು ಕೂತ್ಕೊಂಡು ತೇರು ರಥೋತ್ಸವ ಮಾಡಬೇಕಂತ ಮಾಡಿದ್ದಾರೆ. ಅದೇ ಚೆನ್ನಾಗಿ ತೇರು ಮಾಡಿದ್ದಾರೆ. ಅದನ್ನೇನಪ್ಪ ಅಂದರೆ ಪ್ರತಿ ದಿವಸ ಮಹಾಲಕ್ಷ್ಮಿ ದೇವಸ್ಥಾನ ವಾಡ್ಯದಲ್ಲಿದೆ. ಇದು ದೇಶಕ್ಕೆ ಸಂಸ್ಥಾನ, ₹100 ಸಂಸ್ಥಾನ ಸಂಬಂಧಪಟ್ಟದ್ದು. ಅಲ್ಲಿಂದ ತೇರು ಹೇಳ್ಕೊಂಡು ಬಂದು ದುರ್ಗಾದೇವಿಗೆ ಕೊಟ್ಟು ಮಧ್ಯೆ ದಿವಸ ಉಡಿ ತುಂಬಿದ ಮಳ್ಳ ಅದೇ ತೇರು ಹೋಗಿ ಅಲ್ಲಿ ಬಿಡೋದು. ಹೀಗಾಗಿ 2 ದಿವಸ ಈ ತೇರೋತ್ಸವ ಐತಿ. ಭಂಡಾರ ಜಾತ್ರೆ ಇರ್ತಾರೆ, ಇದಕ್ಕೆ ಮಾಡ್ಕೊಂಡು ಬರ್ತೀವಿ. ಈ ವರ್ಷ ಮತ್ತು 5 ವರ್ಷದಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ದೆ. ಅದೇ ಒಂದು ಬಂದು ಎಲ್ಲ ಭಕ್ತಾದಿಗಳು